ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ರಕ್ಷು ಪ್ರೀ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಿಮಗೆ ತಮ್ಮನೇಲಿಂದ ಗೊತ್ತಾಗಿರುತ್ತೆ ಯಾವ ಥೀಮ್ ಅಂತ. ಸೊ ನಾ ಫೈನಲಿ ಡಿಸೈಡ್ ಮಾಡಿ ಈ ಕಾರ್ನರ್ ಅಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಫೋಟೋ ಫ್ರೇಮ್ ಮತ್ತೆ ಈ ಆರ್ಟ್ ವರ್ಕ್ ನ ತೆಗೆದು ಇಲ್ಲೇ ಡೆಕೋರ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಬರ್ಡೇ ತಯಾರಿ ಹೇಗಿತ್ತು ಅಂತ ನೀವು ನೋಡ್ಕೊಂಡು ಬನ್ನಿ. ಈ ಸಲ ಮಾತ್ರ ಡೆಕೋರೇಷನ್ ಮಾತ್ರ ತುಂಬಾ ಕನ್ಫ್ಯೂಷನ್ ಆಗ್ತಾ ಇದೆ, ಎಲ್ಲಿ ಮಾಡ್ಬೇಕು ಅಂತ. ನಾ ಯಾವಾಗ್ಲೂ ಇಲ್ಲಿ ಡೆಕೋರೇಷನ್ ಮಾಡ್ತಾ ಇದ್ದೆ. ಈ ಸಲ ಇಲ್ಲಿ ಆಲ್ರೆಡಿ ನಾನು ಸೆಟಪ್ ಮಾಡಿಟ್ಟಿದ್ದೀನಿ, ನನಗೆ ವಿಡಿಯೋಸ್ಗೆಲ್ಲ ಬೇಕಾಗುತ್ತೆ ಅಂತ. ಈ ಸಲ ಇಲ್ಲಂತೂ ಮಾಡೋಕ್ಕಾಗಲ್ಲ. ಇಲ್ಲಿ ಮಾಡೋಣ ಅಂದ್ರೆ ಒಂದು ಫೋಟೋ ಫ್ರೇಮ್ ಇದೆ, ಹಾಗೆ ಡ್ರಾಯಿಂಗ್ ಇದೆ, ಇದನ್ನಾದ್ರೂ ತೆಗೆದ್ರೆ ಮಾಡ್ಬೋದು ಅಷ್ಟೇ. ಈ ಸಲ ಅಂತೂ ವಿಂಡೋ ಇದೆ. ಡೆಕೋರೇಷನ್ ಎಲ್ಲಿ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಅದಕ್ಕೂ ಮೊದಲು ನಾನು ಏನೇನು ಡೆಕೋರೇಷನ್ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಳ್ತೀನಿ. ಬಿಕಾಸ್ ಆರ್ಟ್ ಥೀಮ್ ಆಗಿರೋದ್ರಿಂದ, ಆರ್ಟ್ ಅಂದ್ರೆ ಕ್ರಿಯೇಟಿವಿಟಿ. ಸೊ ಕ್ರಿಯೇಟಿವ್ ಆಗಿ ಏನಾದ್ರು ಮಾಡೋಣ ಅಂತ. ಸುಮ್ಮನೆ ಶಾಪ್ ಹೋಗಿ ಡೆಕೋರೇಷನ್ ಐಟಮ್ ಎಲ್ಲ ಬೈ ಮಾಡೋದು ಬೇಡ. ಕ್ರಿಯೇಟಿವ್ ಆಗಿ ಮನೇಲಿ ಏನಾದ್ರು ಮಾಡೋಣ ಅಂತ. ನಂಗಂತೂ ಇದೆಲ್ಲ ಮಾಡೋಕ್ ಬರಲ್ಲ, ನೋಡೋಣ ಹೇಗಾಗುತ್ತೆ ಅಂತ. ಆಲ್ರೆಡಿ ನಾನು ಕ್ರಾಫ್ಟ್ ಪೇಪರ್ಸ್ ಎಲ್ಲ ತಂದಿದ್ದೀನಿ. ಇವಾಗ ಯೂಟ್ಯೂಬ್ ನೋಡಿ ಯಾವ ರೀತಿ ಆಗುತ್ತೆ ಆ ರೀತಿ ಮಾಡಿದ್ಮೇಲೆ ತೋರಿಸ್ತೀನಿ ನಿಮ್ಗೆ. ನಿಜ ಹೇಳಬೇಕಂದ್ರೆ ನಂಗಂತೂ ಕ್ರಿಯೇಟಿವ್ ಆಗಿ ಏನೂ ಮಾಡೋಕೆ ಬರಲ್ಲ. ಕ್ರಾಫ್ಟ್, DIY, ಡೆಕೋರೇಷನ್ಸ್ ಇವೆಲ್ಲ ನನ್ನ ಕಪ್ ಆಫ್ ಟೀ ಅಂತೂ ಅಲ್ಲ. ಸ್ಕೂಲ್ ಟೈಮ್ನಲ್ಲೂ ಚಾರ್ಟ್ ವರ್ಕ್ ಬಂದಾಗ ಬೇರೆಯವ್ರ ಹತ್ರ ಹೆಲ್ಪ್ ತೊಗೊಳ್ತಿದ್ದೆ. ಆದರೆ ಈ ಸಲ ಯೂಟ್ಯೂಬ್ ಇದೆ ಅಲ್ವಾ, ಅದನ್ನು ನೋಡಿ ಈಸಿಯಾಗಿ ಮಾಡ್ಬೋದು ಅಂತ ಫುಲ್ ಕಾನ್ಫಿಡೆನ್ಸಲ್ಲಿ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಕಲರ್ ಪೇಪರ್ಸ್, ಗ್ಲೂ, ಸೀಸರ್ಸ್ ಎಲ್ಲ ರೆಡಿ ಮಾಡಿಕೊಂಡೆ. ಯೂಟ್ಯೂಬ್ ವಿಡಿಯೋ ಓಪನ್ ಮಾಡಿ ಇದು ಈಸಿ ಇದೆ ಅಂತ ಅನಿಸ್ತು. ಆದರೆ ವಿಡಿಯೋ ನೋಡೋಕೆ ಈಸಿ, ಮಾಡೋಕೆ ಬಂದಾಗ ಗೊತ್ತಾಯಿತು ನಿಜವಾದ ಸ್ಟೋರಿ. ಪೇಪರ್ ಕಟ್ ಮಾಡ್ತಾ ಇದ್ದೆ. ಒಂದು ಸೈಡ್ ಜಾಸ್ತಿ ಕಟ್ಟಾಯಿತು, ಇನ್ನೊಂದು ಸೈಡ್ ಬೇರೆ ಶೇಪ್ ಆಯಿತು. ಒಂದೊಂದು ಪೇಪರ್ ಹಾಳಾಗ್ತಾ ಇತ್ತು. ನೋಡ್ತಾ ನೋಡ್ತಾ ಪೇಪರ್ ವೇಸ್ಟ್ ಜಾಸ್ತಿ, ಡೆಕೋರೇಷನ್ ಕಡಿಮೆ. ಆಗ ಅನಿಸ್ತು ನನಗೆ ಕ್ರಾಫ್ಟ್ ಬರೋದಿಲ್ಲ ಅಂದರೆ ಯೂಟ್ಯೂಬ್ ಕೂಡ ಏನೂ ಮಾಡೋಕ್ಕೆ ಆಗಲ್ಲ. ಆದರೆ ಮಧ್ಯದಲ್ಲಿ ಬಿಡೋಕ್ಕೆ ಮನಸ್ಸಾಗಲಿಲ್ಲ. ಒಂದೊಂದೇ ಸ್ಟೆಪ್ ಮತ್ತೆ ಟ್ರೈ ಮಾಡ್ತಾ ಹೋದೆ. ಈಸಿ ಅನ್ನೋ ಡಿಸೈನ್ ಒಂದನ್ನು ಸೆಲೆಕ್ಟ್ ಮಾಡಿ ಸ್ಲೋಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಪೇಷನ್ಸ್, ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್. ಫೈನಲಿ ಒಂದು ಪೀಸ್ ಆದರೂ ಚೆನ್ನಾಗಿ ಬಂತು. ಆಗ ಕಾನ್ಫಿಡೆನ್ಸ್ ಸ್ವಲ್ಪ ಜಾಸ್ತಿ ಆಯಿತು. ಅದೇ ಡಿಸೈನನ್ನು ಮತ್ತೆ ಮತ್ತೆ ಮಾಡಿ ನನಗೆಷ್ಟು ಬೇಕಿತ್ತೋ ಅಷ್ಟು ಪೀಸ್ ರೆಡಿ ಮಾಡಿಕೊಂಡೆ. ಕೊನೆಗೆ ಎಲ್ಲವನ್ನು ಅರೇಂಜ್ ಮಾಡಿ ನೋಡಿದಾಗ ವಾವ್, ನಾನೇನೇ ಇದನ್ನು ಮಾಡಿದ್ದು ಅಂತ ಫೀಲಿಂಗ್ ಬಂತು. ಆಗ ಗೊತ್ತಾಯಿತು ಪರ್ಫೆಕ್ಟಾಗಿ ಬರೋದು ಇಂಪಾರ್ಟೆಂಟ್ ಅಲ್ಲ, ಸ್ಟಾರ್ಟ್ ಮಾಡೋದು ಇಂಪಾರ್ಟೆಂಟ್. ಮೊದಲ ಸಲ ಎಲ್ಲರದ್ದು ಪರ್ಫೆಕ್ಟ್ ಆಗಿರಲ್ಲ. ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಮಗೂ ನಿಧಾನವಾಗಿ ಬರುತ್ತೆ. ಇವತ್ತಿನ ಲೆಸನ್ ಒಂದೇ, ಡೋಂಟ್ ಬಿ ಅಫ್ರೇಡ್ ಟು ಟ್ರೈ ಸಮಥಿಂಗ್ ನ್ಯೂ. ಮೊದಲ ಸಲ ಪರ್ಫೆಕ್ಟ್ ಆಗದಿದ್ದರೂ ಕೊನೆಗೆ ರಿಸಲ್ಟ್ ನೋಡಿ ತುಂಬ ಖುಷಿಯಾಗುತ್ತೆ. ಬರ್ತ್ಡೇ ಗಿಫ್ಟ್ ಶಾಪ್ನಲ್ಲೂ ಸಿಗುತ್ತೆ, ಆದರೆ ನಮ್ಮ ಕೈಯಿಂದ ನಮ್ಮ ಪ್ರೀತಿಯಿಂದ ಮಾಡಿದ ಗಿಫ್ಟ್ಗೆ ಬೇರೆಯೇ ವ್ಯಾಲ್ಯೂ ಇರುತ್ತೆ. ನಾನಿವಾಗ ರಕ್ಷುಗೆ ಅವಳಿಗೆ ತಿನ್ನೋಕೆ ಏನೇನು ಇಷ್ಟ ಅದನ್ನೆಲ್ಲ ಒಂದು ಹ್ಯಾಂಪರ್ ಮಾಡಿ ಕೊಡೋಣ ಅಂತ ಅನ್ಕೊಂಡೆ. ಸೊ ಅದನ್ನು ಆಲ್ರೆಡಿ ನಾನು ಮಾರ್ಕೆಟಿಂದ ತಂದಿದ್ದೀನಿ. ಅಷ್ಟೇನು ಸಿಗಲಿಲ್ಲ, ಎಷ್ಟು ಸಿಕ್ತೋ ಅಷ್ಟೇ ತಂದಿದ್ದೀನಿ. ಸೊ ಇದಿಷ್ಟನ್ನು ಸೇರಿಸಿ ಒಂದು ಹ್ಯಾಂಪರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಅಂದರೆ ಒಂದು ಬಾಕ್ಸಲ್ಲಿ ಹಾಕಿ. ಇವತ್ತು ಒಂದು ಕ್ಯೂಟ್ ಸರ್ಪ್ರೈಸ್ ರೆಡಿ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಗಿಫ್ಟ್ ಅಂದರೆ ಎಲ್ಲರೂ ಡ್ರೆಸ್, ವಾಚ್, ಬ್ಯಾಗ್ ಕೊಡ್ತಾರೆ. ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಅಂತ ಅನಿಸ್ತು. ಅದಕ್ಕೆ ಅವಳ ಫೇವ್ರೆಟ್ ಚಾಕ್ಲೇಟ್ಸ್ ಮತ್ತು ಸ್ನ್ಯಾಕ್ಸ್ ಎಲ್ಲ ಸೇರಿಸಿ ಒಂದು ಬರ್ತ್ಡೇ ಹ್ಯಾಂಪರ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಕ್ವಿಕ್ಕಾಗಿ ರೆಡಿಯಾಗಿ ಮಾರ್ಕೆಟ್ಗೆ ಹೋಗಿ ಅವಳಿಗೆ ಇಷ್ಟವಾದ ಎಲ್ಲ ಐಟಮ್ಸ್ ತೊಗೊಂಡೆ. ಮೊದಲು ಕಿಂಡರ್ ಜಾಯ್ ತೊಗೊಂಡೆ. ನಾವು ಎಷ್ಟೇ ದೊಡ್ಡವರಾದರೂ ಕಿಂಡರ್ ಜಾಯ್ ತಿನ್ನೋದನ್ನು ಮಾತ್ರ ಬಿಡಲ್ಲ. ಯಾಕಂದರೆ ಅದರೊಳಗಿರೋ ಚಾಕ್ಲೇಟ್ಗಿಂತ ಸರ್ಪ್ರೈಸ್ ಟಾಯ್ ನೋಡೋ ಎಕ್ಸೈಟ್ಮೆಂಟೇ ಬೇರೆ. ಆಮೇಲೆ ಚೋಕೋಸ್ ಕೂಡ ತೊಗೊಂಡೆ. ಅದರ ನಂತರ ಲೇಸ್, ಜೇಮ್ಸ್, ಲಾಟಿ ಚೋಕೋಪಾಯ್, ಅವಳಿಗೆ ಇಷ್ಟ ಆಗೋ ಸ್ನ್ಯಾಕ್ಸ್ ಯಾವುದು ಸಿಕ್ತೋ ಅದನ್ನೆಲ್ಲ ತೊಗೊಂಡೆ. ಆ್ಯಕ್ಚುಲಿ ನನಗೆ ಬೇಕಾದ ಎಲ್ಲ ಐಟಮ್ ಸಿಗಲಿಲ್ಲ, ಕೆಲವು ಔಟ್ ಆಫ್ ಸ್ಟಾಕ್ ಇತ್ತು. ಮೊದಲು ಸ್ವಲ್ಪ ಬೇಜಾರಾಯಿತು, ಆದರೆ ಗಿಫ್ಟ್ನ ವ್ಯಾಲ್ಯೂ ಪ್ರೈಸ್ನಲ್ಲಿ ಇರಲ್ಲ, ಅದ್ರ ಹಿಂದಿರೋ ಪ್ರೀತಿಯಲ್ಲಿರುತ್ತೆ. ಎಷ್ಟು ಸಿಕ್ತೋ ಅಷ್ಟು ಐಟಮ್ ತೊಗೊಂಡು ಬಿಲ್ಲಿಂಗ್ ಮಾಡಿ ಮನೆಗೆ ಬಂದೆ. ಆದರೆ ಶಾಪಿಂಗ್ ಕಂಪ್ಲೀಟ್ ಆಯಿತು ಅಂದರೆ ಕೆಲಸ ಕಂಪ್ಲೀಟ್ ಅಂತ ಅಲ್ಲ. ರಿಯಲ್ ಚಾಲೆಂಜ್ ಈಗ ಸ್ಟಾರ್ಟ್ ಆಗುತ್ತೆ, ಅಂದರೆ ಹ್ಯಾಂಪರ್ ರೆಡಿ ಮಾಡೋದು. ಮನೆಗೆ ಬರುವಾಗ ಒಂದು ಗಿಫ್ಟ್ ಬಾಕ್ಸ್ ಕೂಡ ತೊಗೊಂಡು ಬಂದಿದ್ದೆ. ಯೂಟ್ಯೂಬ್ನಲ್ಲಿ ನೋಡಿದಾಗ ಹ್ಯಾಂಪರ್ ಮಾಡೋದು ಎಷ್ಟು ಈಸಿ ಅನಿಸುತ್ತೆ, ಆದರೆ ನಮ್ಮ ಕೈಗೆ ಬಂದಾಗ ಅದೇ ಬಾಕ್ಸ್ನಲ್ಲಿ ಯಾವ ಐಟಮ್ ಎಲ್ಲಿಡಬೇಕು, ಯಾವ್ದು ಮೊದಲು ಯಾವ್ದು ನಂತರ ಅಂತ ಫುಲ್ ಕನ್ಫ್ಯೂಷನ್. ಒಮ್ಮೆ ಅರೇಂಜ್ ಮಾಡಿದೆ, ಇಷ್ಟ ಆಗಲಿಲ್ಲ, ಮತ್ತೆ ಎಲ್ಲ ಹೊರಗೆ ತೆಗೆದೆ, ಮತ್ತೆ ಅರೇಂಜ್ ಮಾಡಿದೆ. ರಿಬ್ಬನ್ ಹಾಕೋಕ್ಕೆ ಟ್ರೈ ಮಾಡಿದೆ, ಅದು ಕೂಡ ಸರಿಯಾಗಿ ಬರಲಿಲ್ಲ. 1 ಗಂಟೆ ಕೆಲಸ 5 ನಿಮಿಷದಲ್ಲಿ ಆಗುತ್ತೆ ಅಂತ ಅಂದ್ಕೊಂಡೆ, ಆದರೆ ಸಮಯ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಕೊನೆಗೆ ಸ್ವಲ್ಪ ಪೇಷನ್ಸ್, ಸ್ವಲ್ಪ ಕ್ರಿಯೇಟಿವಿಟಿ, ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್. ಫೈನಲಿ ಹ್ಯಾಂಪರ್ ರೆಡಿ ಆಯಿತು. ಪರ್ಫೆಕ್ಟ್ ಆಗಿರಲಿಲ್ಲ, ಬಟ್ ನನ್ನ ಕೈಯಿಂದ ನನ್ನ ಪ್ರೀತಿಯಿಂದ ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಆನೆಸ್ಟ್ಲಿ ಮಾರ್ಕೆಟ್ನಲ್ಲಿ 1000 ಗಿಫ್ಟ್ ಸಿಗುತ್ತೆ, ಆದರೆ ನಾವು ಟೈಮ್ ಕೊಟ್ಟು ಎಫರ್ಟ್ ಹಾಕಿ ಮಾಡಿರೋ ಗಿಫ್ಟ್ಗೆ ಸಿಗೋ ಹ್ಯಾಪಿನೆಸ್ಸೇ ಬೇರೆ. ಫೈನಲಿ ಮೈ ಹ್ಯಾಂಪರ್ ಈಸ್ ರೆಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ಫೈನಲಿ ರಕ್ಷುಗೆ ಫಸ್ಟ್ ಸರ್ಪ್ರೈಸ್ ಕೊಡೋ ದಿನ. ಯಾಕಂದರೆ ಅವಳಿಗೆ ಯಾವುದೇ ಡೌಟ್ ಬರಬಾರ್ದು, ಕೊನೆವರೆಗೂ ಸೀಕ್ರೆಟ್ ಆಗಿ ಇಡಬೇಕಿತ್ತು. ಆಮೇಲೆ ಆ ಫೋಟೋ ಪ್ರಿಂಟ್ಗೆ ಕಳಿಸಿ ಒಂದು ಬ್ಯೂಟಿಫುಲ್ ಟೀ ಶರ್ಟ್ ಮೇಲೆ ಪ್ರಿಂಟ್ ಹಾಕಿಸಿದೆ. ಫಸ್ಟ್ ಟೈಮ್ ಟೀ ಶರ್ಟ್ ನೋಡಿದಾಗ ನಂಗೆ ತುಂಬ ಖುಷಿಯಾಯಿತು.
ಅವಳ ಆರ್ಟ್ ವರ್ಕ್ ಇಷ್ಟು ಬ್ಯೂಟಿಫುಲ್ ಆಗಿ ಟಿ ಶರ್ಟ್ ಮೇಲೆ ಬಂದಿತ್ತು. ಅದಕ್ಕೆ ನಾನು ಕೂಡ ಸೇಮ್ ಟಿ ಶರ್ಟ್ನ ಮತ್ತೊಂದು ಪ್ರಿಂಟ್ ಹಾಕಿಸಿದೆ. ನಾನು ಗಿಫ್ಟ್ ರ್ಯಾಪ್ ಕೂಡ ಮಾಡಿರಲಿಲ್ಲ, ಹಾಗೆ ಅವಳು ಕೈ ಕೊಟ್ಟೆ. ಅದು ಟಿ ಶರ್ಟ್ ಅಂತ ಅವಳಿಗೆ ಗೊತ್ತಿತ್ತು, ಆದರೆ ಯಾವ ರೀತಿ ಟಿ ಶರ್ಟ್ ಅಂತ ಗೊತ್ತಿರಲಿಲ್ಲ. ಇದರಲ್ಲಿ ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ. ಕೊನೆಗೆ ಟಿ ಶರ್ಟ್ ಓಪನ್ ಮಾಡಿದ ತಕ್ಷಣ ಅವಳ ಫೇಸಲ್ಲಿ ಬಂದ ಸ್ಮೈಲ್, ಅದು ನನಗೆ ಲೈಫ್ ಲಾಂಗ್ ಮೆಮೊರಿ. ಅವಳು ಫಸ್ಟ್ ಮಾತು, ಅಯ್ಯೋ ಇದು ನನ್ನ ಆರ್ಟ್ ವರ್ಕ್ ಅಲ್ವಾ. ಅವಳಿಗೆ ನಿಜವಾಗಿಯೂ ಐಡಿಯಾ ಕೂಡ ಇರಲಿಲ್ಲ. ಆ ಸ್ಮೈಲ್ ನೋಡಿದ ಮೇಲೆ ನನಗನ್ನಿಸ್ತು, ಗಿಫ್ಟ್ ದುಡ್ಡಿನಿಂದ ದೊಡ್ಡದಾಗೋದಿಲ್ಲ, ಅದ್ರ ಹಿಂದಿರುವ ಥಾಟ್ ಮತ್ತು ಎಫರ್ಟಿಂದ ಸ್ಪೆಷಲ್ ಆಗುತ್ತೆ. ನಿಜ ಹೇಳಬೇಕಂದ್ರೆ ಮಾರ್ಕೆಟಲ್ಲಿ ಹೋಗಿ ಗಿಫ್ಟ್ ತೊಗೊಳ್ಳೋದು ಈಸಿ, ಆದರೆ ಯಾರಾದರೂ ಹೇಳಿದ ಒಂದು ಸಣ್ಣ ವಿಶ್ ನೆನಪಿಟ್ಕೊಂಡು ಅದನ್ನು ಸರ್ಪ್ರೈಸ್ ಆಗಿ ಫುಲ್ಫಿಲ್ ಮಾಡೋ ಫೀಲಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಇವತ್ತು ರಕ್ಷು ಫುಲ್ ಖುಷಿಯಾಗಿದ್ಲು. ಅದಕ್ಕಿಂತ ದೊಡ್ಡ ಗಿಫ್ಟ್ ನನಗೆ ಬೇರೆ ಏನಿಲ್ಲ. ಇದು ಬರ್ತ್ಡೇ ಸರ್ಪ್ರೈಸ್ ಬಿಗಿನಿಂಗ್ ಮಾತ್ರ. ಆಮೇಲೆ ನೆಕ್ಸ್ಟ್ ಟಾಸ್ಕ್ ಡೆಕೋರೇಷನ್. ನಿಜ ಹೇಳಬೇಕಂದ್ರೆ ಮೈಂಡಲ್ಲಿ ಇಮ್ಯಾಜಿನ್ ಮಾಡ್ಕೊಂಡಿದ್ದು ಒಂಥರ, ಆದರೆ ರಿಯಾಲಿಟಿಲಿ ಆಗಿದ್ದು ಇನ್ನೊಂಥರ. ಯೂಟ್ಯೂಬ್ನಲ್ಲಿ ನೋಡಿದಾಗ, ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ನೋಡಿದಾಗ ಅಯ್ಯೋ ಇದೆಷ್ಟು ಈಸಿ ಅಂತ ಅನಿಸುತ್ತೆ, ಆದರೆ ನಮ್ಮ ಕೈಗೆ ಬಂದಾಗ ಗೊತ್ತಾಗುತ್ತೆ. ನಾನು ಡೆಕೋರೇಷನ್ಗೆ ಸೆಲೆಕ್ಟ್ ಮಾಡಿದ ಪ್ಲೇಸ್ ಕೂಡ ಅಷ್ಟು ಪರ್ಫೆಕ್ಟ್ ಆಗಿರಲಿಲ್ಲ. ಮೊದಲು ನೋಡಿದಾಗ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸ್ತು, ಆದರೆ ಡೆಕೋರೇಷನ್ ಎಲ್ಲ ಮಾಡಿ ಕ್ಯಾಮ್ರಾ ಓಪನ್ ಮಾಡಿದ ಮೇಲೆ ಬ್ಯಾಕ್ಗ್ರೌಂಡ್ ಅಷ್ಟು ಚೆನ್ನಾಗಿ ಕಾಣಿಸ್ಲಿಲ್ಲ. ಒಂದು ಕ್ಷಣ ಬೇರೆ ಪ್ಲೇಸ್ ಹುಡ್ಕೋಣ ಅಂತ ಅನಿಸ್ತು, ಆದರೆ ಟೈಮ್ ಕೂಡ ಇರಲಿಲ್ಲ, ಬೇರೆ ಆಪ್ಷನ್ ಕೂಡ ಇರಲಿಲ್ಲ. ಹಾಗಾಗಿ ಇದ್ದ ಜಾಗದಲ್ಲೇ ಬೆಸ್ಟ್ ಕೊಡೋಣ ಅಂತ ಡೆಕೋರೇಷನ್ ಕಂಪ್ಲೀಟ್ ಮಾಡಿದೆ. ಪರ್ಫೆಕ್ಟ್ ಪ್ಲೇಸ್ ಇರೋದು ಮುಖ್ಯ ಅಲ್ಲ, ಅದನ್ನು ಸ್ಪೆಷಲ್ ಮಾಡೋ ಜನ ಮುಖ್ಯ. ಅಷ್ಟರಲ್ಲಿ ರಕ್ಷು ಬಂದಳು. ಅವಳಿಗೆ ಡೆಕೋರೇಷನ್ ನೋಡಿ ಈಗಾಗಲೇ ಸರ್ಪ್ರೈಸ್ ಆಗಿತ್ತು. ಆಮೇಲೆ ಸೆಕೆಂಡ್ ಗಿಫ್ಟ್ ಕೊಡುವ ಟೈಮ್, ಅದೇ ಚಾಕ್ಲೇಟ್ ಹ್ಯಾಂಪರ್. ನಿನ್ನೆ ಮಾರ್ಕೆಟಲ್ಲಿ ಅಷ್ಟು ಓಡಾಡಿ ಅವಳ ಫೇವ್ರೇಟ್ ಚಾಕ್ಲೇಟ್, ಸ್ನ್ಯಾಕ್ಸ್, ಕಿಂಡರ್ ಜಾಯ್, ಚೋಕೋಸ್, ಜೇಮ್ಸ್, ಲೇಸ್ ಸಿಕ್ಕಷ್ಟು ಐಟಮ್ಸ್ನ ಕಲೆಕ್ಟ್ ಮಾಡಿ ನನ್ನ ಕೈಯಿಂದ ಅರೇಂಜ್ ಮಾಡಿದ್ದ ಹ್ಯಾಂಪರ್ ಅದು. ಅವಳು ಗಿಫ್ಟ್ ಓಪನ್ ಮಾಡ್ತಾ ಇದ್ದಾಗ ನಾನು ಮಾತ್ರ ಫುಲ್ ಟೆನ್ಷನ್. ಇಷ್ಟ ಆಗುತ್ತಾ, ರಿಯಾಕ್ಷನ್ ಹೇಗಿರುತ್ತೆ ಅಂತ ಯೋಚಿಸ್ತಾ ನಿಂತಿದ್ದೆ. ಆದರೆ ಹ್ಯಾಂಪರ್ ಓಪನ್ ಮಾಡಿದ ತಕ್ಷಣ ಅವಳ ಮುಖದಲ್ಲಿದ್ದ ಒಂದು ಸ್ಮೈಲ್ ನನಗೆ ಸಾಕಾಗಿತ್ತು. ರಕ್ಷು ಅಂದ್ಕೊಂಡ್ಲು ಪ್ರೀ ಬರ್ತ್ಡೇ ಅಂದರೆ ಇಷ್ಟೇ, ಈಗ ಎಲ್ಲ ಸರ್ಪ್ರೈಸ್ ಮುಗೀತು. ನಾನು ಮಾತ್ರ ಒಳೊಳಗೆ ನಗ್ತಾ ಇದ್ದೆ, ಯಾಕಂದರೆ ಅವಳಿಗೆ ಗೊತ್ತಿರಲಿಲ್ಲ ಬಿಗ್ಗೆಸ್ಟ್ ಸರ್ಪ್ರೈಸ್ ಇನ್ನೂ ಸ್ಟಾರ್ಟ್ ಕೂಡ ಆಗಿರಲಿಲ್ಲ. ಈಗ ಇನ್ನೊಂದು ದೊಡ್ಡ ಸರ್ಪ್ರೈಸ್ ರೆಡಿ ಮಾಡಬೇಕಿತ್ತು. ಈ ಸಲ ನನ್ನ ಪ್ಲ್ಯಾನ್ ಸಿಂಪಲ್ ಆಗಿತ್ತು. ಅವಳಿಗೆ ಆರ್ಟ್ ರಿಲೇಟೆಡ್ ಏನೇನು ಬೇಕು ಅಂತ ಅವಳು ಯಾವಾಗಲೂ ಹೇಳ್ತಾ ಇದ್ಲು, ಅದನ್ನೆಲ್ಲ ಗಿಫ್ಟ್ ಆಗಿ ಕೊಡಬೇಕು. ಅವಳ ಫೇಸ್ನಲ್ಲಿ ಬಂದ ಸರ್ಪ್ರೈಸ್, ನಿಜ ಹೇಳಬೇಕಂದ್ರೆ ಅದು ಕ್ಯಾಮ್ರಾಗಿಂತ ನನ್ನ ಹಾರ್ಟ್ನಲ್ಲಿ ಕ್ಯಾಪ್ಚರ್ ಆಗಿದೆ. ನಮ್ಮನ್ನು ನಿಜವಾಗಿಯೂ ಪ್ರೀತಿಸುವವರಿಗೆ ಅವರು ಕೇಳಿದ್ದನ್ನು ನೆನಪಿಟ್ಕೊಂಡು ಕೊಡೋ ಗಿಫ್ಟ್, ಅದೇ ಬಿಗ್ಗೆಸ್ಟ್ ಸರ್ಪ್ರೈಸ್. ಗಿಫ್ಟ್ನ ಪ್ರೈಸ್ ಅಲ್ಲ, ಅದ್ರ ಹಿಂದಿರೋ ಥಾಟೇ ಮುಖ್ಯ. ಇವತ್ತು ಅವಳು ಸ್ಮೈಲ್ ನೋಡಿದ ಮೇಲೆ ನನಗೆ ಅದಕ್ಕಿಂತ ದೊಡ್ಡ ಹ್ಯಾಪಿನೆಸ್ ಬೇರೆ ಇರಲಿಲ್ಲ. ಆದರೆ ಇದು ಇನ್ನೂ ಬಿಗಿನಿಂಗ್ ಮಾತ್ರ. ರಿಯಲ್ ಬರ್ತ್ಡೇ ಸೆಲೆಬ್ರೇಷನ್ ಇನ್ನೂ ಬಾಕಿ ಇದೆ. ಐ ಹೋಪ್ ನಿಮಗೆ ಈ ಪ್ರೀ ಬರ್ತ್ಡೇ ಸೆಲೆಬ್ರೇಷನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.